ಗಾಯ್ಸ್ ಯಾರೆಲ್ಲ ಮೀಟ್ ಆ್ಯಂಡ್ ಗ್ರೀಟ್ಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ ಅವ್ರಿಗೆಲ್ಲ ನಾನು ಎಲ್ಲಿರುತ್ತೆ ಪ್ಲೇಸು ಟೈಮಿಂಗ್ಸು ಮ್ಯಾಪು ಎಲ್ಲಾದರೂ ಡೀಟೇಲ್ಸ್ ನಿಮಗೆ ಮೇಲ್ ಮಾಡಿದ್ದೀನಿ. ಸೊ ಯಾರಾದರೂ ಇನ್ನೂ ಮೇಲ್ ಚೆಕ್ ಮಾಡಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸಿರೋರು ಮೀಟ್ ಆ್ಯಂಡ್ ಗ್ರೀಟ್ಗೆ ಚೆಕ್ ಮಾಡಿ. ನಿಮ್ಮನ್ನೆಲ್ಲ ಮೀಟ್ ಮಾಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಬನ್ನಿ ಎಂಜಾಯ್ ಮಾಡೋಣ. ಹಾಗೆ ಅಟೆಂಡ್ ಮಾಡಿದವ್ರಿಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಸೊ ಬನ್ನಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡೋಣ. ಸೊ ಯಾರಾದರೂ ಮೇಲ್ ಚೆಕ್ ಮಾಡಿಲ್ಲ ಅಂದರೆ ಇವಾಗಲೇ ಚೆಕ್ ಮಾಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮ್ಯಾಪ್ ಸಮೇತ, ಎಲ್ಲಿ ಪ್ಲೇಸಲ್ಲಿ ಟೈಮಿಂಗ್ಸು ಮ್ಯಾಪು ಎಲ್ಲ ಸಿಗುತ್ತೆ. ಸೊ ಚೆಕ್ ಮಾಡಿ ನಿಮ್ಮದು ಮೇಲ್ ಐ ಡಿ. ಇವಾಗ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವೀಡಿಯೋಲಿ ನಾನು ನಿಮ್ಮೆಲ್ಲರಿಗೂ ನನ್ನ ಹತ್ರ ಇರೋ ಟ್ರೆಡಿಷನಲ್ ಔಟ್ಫಿಟ್ಗಳನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಕುರ್ತಾ ಆವಾಗಲೇ ತೋರಿಸಿದ್ದೆ, ಫುಲ್ ಸೆಟ್ಗಳು ನನ್ನ ಹತ್ರ ಯಾವ್ದು ಅನಾರ್ಕಲಿ ಡ್ರೆಸ್ ಇದೆ ಮತ್ತು ಡ್ರೆಸ್ ಸೆಟ್ ಇದೆ, ಅದನ್ನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ನನ್ನ ಬ್ಲಾಗಲ್ಲಿ ಹೇಳಿದಾಗ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ, ಅದಕ್ಕೋಸ್ಕರ ಇವತ್ತು ಆ ವಿಡಿಯೋ ಮಾಡ್ತಿದ್ದೀನಿ. ಇದು ತೋರಿಸೋದ್ರಿಂದ ನಿಮಗೂ ಒಂದು ಐಡಿಯಾ ಬರುತ್ತೆ. ತುಂಬ ಟೈಮಿಂದ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಈ ಡ್ರೆಸ್ಗಳನ್ನ, ಇವಾಗನೇ ತೊಗೊಂಡಿದ್ದಲ್ಲ, ತುಂಬ ಟೈಮಿಂದ ಇದೆ ನನ್ನ ಹತ್ರ ಈ ಡ್ರೆಸ್ಗಳು. ಈ ಡ್ರೆಸ್ಗಳು ಏನಂದರೆ ನೀವು ಮ್ಯಾರೇಜ್ಗೂ ಹಾಕೊಬೋದು, ಸ್ಮಾಲ್ ಫಂಕ್ಷನ್ಗೂ ಹಾಕೊಬೋದು. ತುಂಬ ಪುಟ್ ಮಕ್ಕಳಿದ್ರೆ ಸ್ಯಾರಿ ಹಾಕ್ಕೊಂಡು ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ, ಅಂಥವ್ರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಹಾಗೆಯೇ ಯಾರಿಗೆ ಸ್ಯಾರಿ ಹಾಕ್ಕೊಂಡು ತುಂಬ ಟೈಮ್ ಇರೋದಕ್ಕೆ ಇಷ್ಟ ಆಗೋದಿಲ್ಲ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ಮದುವೆಲೂ ಅಷ್ಟೇ, ಸ್ವಲ್ಪ ಟೈಮ್ ಸ್ಯಾರಿ ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡಿಬಿಟ್ಟು ಈ ಥರ ಬಟ್ಟೆಗಳನ್ನ ಹಾಕೋಬೋದು, ಒಂದು ಒಳ್ಳೆ ಲುಕ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಯಾವ್ದ್ಯಾವ್ದಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತು. ಹೌದು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಬೇಕು. ಬೆಲ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿ ಸಾಕು, ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನೋಟಿಫಿಕೇಶನ್ ಬರುತ್ತೆ, ನೀವು ಆವಾಗಲೇ ಆ ವಿಡಿಯೋ ನೋಡ್ಬೋದು. ವಿಡಿಯೋ ಲೈಕ್ ಮಾಡಿ ಮರಿಬೇಡಿ. ವಿಡಿಯೋ ಲೈಕ್ ಮಾಡಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತು ನಿಮ್ಗೊಂದು ಐಡಿಯಾ ಬಂದಿದೆ ಟ್ರೆಡಿಷನಲ್ ಔಟ್ಫಿಟ್ ಬಗ್ಗೆ ಅಂತ ನಂಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನೀವು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಫ್ರೆಂಡ್ಸ್, ಎಲ್ಲನೂ ಹಾಕೊಂಡು ತೋರಿಸೋದಕ್ಕಾಗೋದಿಲ್ಲ, ಯಾಕೆಂದರೆ ತುಂಬ ಅನಾರ್ಕಲಿ ಡ್ರೆಸ್ಸಸ್ ಇದೆ, ಅದು ಹಾಕೋದು ತೆಗಿಯೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇವಾಗ ಹಾಗೆ ತೋರಿಸ್ಬಿಡ್ತೀನಿ, ತುಂಬ ಟೈಮ್ ತೊಗೊಳುತ್ತೆ ಅದು ಹಾಕ್ಕೊಂಡು ಬಿಚ್ಚೋದು, ಅದಕ್ಕೋಸ್ಕರ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫ್ರೆಂಡ್ಸ್, ಫಸ್ಟ್ ನೋಡಿ, ಇದು ಈ ಡ್ರೆಸ್ ತುಂಬ ಚೆನ್ನಾಗಿದೆ, ಬ್ಲೂ ಕಲರ್. ಇದು ಸಮ್ಮರಲ್ಲಿ ಕೂಡ ನೀವು ಆರಾಮಾಗಿ ಹಾಕೋಬೋದು. ಇದು ಬಂದು ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಶಾಪಲ್ಲಿ ತೊಗೊಂಡಿದ್ದು. ಆ ಶಾಪಲ್ಲಿ ಟ್ರೆಡಿಷನಲ್ ಔಟ್ಫಿಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಅನಾರ್ಕಲಿ ಡ್ರೆಸ್, ನಾರ್ಮಲ್ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ನಿಮಗೆ ಕಡಿಮೆ ಬೆಲೆಗೂ ಸಿಗುತ್ತೆ. ಇದು ನಾ ತೊಗೊಂಡಾಗ ಒಂದು 2500 ರುಪೀಸ್ ಅಷ್ಟರಲ್ಲೇ ಇತ್ತು, ಅದ್ರ ಒಳಗಡೆನೆ, ಅದ್ರ ಮೇಲೆ ಜಾಸ್ತಿ ಇರಲಿಲ್ಲ. ತುಂಬ ಚೆನ್ನಾಗಿದೆ ನೋಡಿ, ಬ್ಲೂ ಕಲರ್. ಇದು ನಾನೊಂದು ಫೆಸ್ಟಿವಲ್ ಔಟ್ಫಿಟ್ ಐಡಿಯಾಸ್ ಮಾಡಿದಾಗ ಹಾಕ್ಕೊಂಡಿದ್ದೆ. ಇದು ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹಾಕ್ತೀನಿ ಲಿಂಕು, ನೋಡಿ. ತುಂಬ ಚೆನ್ನಾಗಿದೆ. ಇದು ಕೆಳಗಡೆ ಬಾರ್ಡ್ರ್ ಈ ಥರ ಇದೆ, ಒಂದು ಒಳ್ಳೆ ಲುಕ್ ಬರುತ್ತೆ ನಿಮ್ಗೆ ಇದನ್ನು ಹಾಕ್ಕೊಂಡಾಗ. ನಿಮ್ಮ ಬಾಡಿ ಶೇಪು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡ್ರೆಸ್. ತುಂಬ ದಪ್ಪ ಇರೋರ್ಗೂ ಅಷ್ಟೇ ನೀವು ದಪ್ಪ ಇದ್ದೀವಿ ಅಂತ ಅನ್ಸೋದೇ ಇಲ್ಲ, ತುಂಬ ಸಣ್ಣ ಕಾಣಿಸ್ತೀರಾ. ತುಂಬ ಚೆನ್ನಾಗಿದೆ ಈ ಡ್ರೆಸ್. ಸೊ ಇದ್ರ ದುಪ್ಪಟ್ಟ ಇದು. ಈ ಥರ ಡ್ರೆಸ್ಗಳಿಗೆ ಒಂದು ಪ್ರಾಬ್ಲಮ್ ಏನಂದರೆ ಅವ್ರು ಕೊಡೋ ಪ್ಯಾಂಟ್ಗಳು ನಾನು ಯಾವತ್ತೂ ಯೂಸ್ ಮಾಡಲ್ಲ, ಲೆಗಿನ್ ಯೂಸ್ ಮಾಡ್ತೀನಿ ಈ ಥರದಕ್ಕೆ. ಯಾಕೆಂದರೆ ಪ್ಯಾಂಟ್ಗಳು ಒಂದು ಸಿಲ್ಕಲ್ಲಿ ಕೊಟ್ಬಿಡ್ತಾರೆ, ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಲೆಗಿನ್ ಯೂಸ್ ಮಾಡ್ತೀನಿ. ಇದು ಆಮೇಲೆ ಇದರಲ್ಲಿ ಪ್ಯಾಂಟೇನು ಬೇಕಾಗಿಲ್ಲ, ಲೈನಿಂಗ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಲೈನಿಂಗ್ ತಿಕ್ಕಾಗಿ, ಮತ್ತು ಕಾಣಿಸೋದು ಇಲ್ಲ, ಫುಲ್ ಫ್ಲೋರ್ ಲೆಂತ್ ಇರುತ್ತೆ ಈ ಥರ ಡ್ರೆಸ್ಗಳು, ಅದಕ್ಕೋಸ್ಕರ. ಸೊ ದುಪ್ಪಟನೂ ಕೂಡ ಅಷ್ಟೇ, ನೆಟ್ಟೆಡ್ ದುಪ್ಪಟ. ಇದು ತುಂಬ ಚೆನ್ನಾಗಿದೆ ನೋಡಿ, ಉದ್ದ ಕೂಡ ಇದೆ ದುಪ್ಪಟ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್. ಇದು ಫಸ್ಟ್ ಡ್ರೆಸ್ ಇದು. ಸೆಕೆಂಡ್ ಬಂದು ಇದು ಶೋಫಲ್ಲಿ ತೊಗೊಂಡಿದ್ದು. ಇದು 2000 ರುಪೀಸ್, ಅರೌಂಡ್ 2000 ರುಪೀಸ್. ಇದು ಈ ಥರ ಡ್ರೆಸ್ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, ಬಟ್ ಇದು ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಮತ್ತು ನಿಮಗೆ ಫಂಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಇದು ನನ್ನ ಫ್ಲೋರ್ ಲೆಂತ್ಗಿಂತ ತುಂಬ ಉದ್ದ ಇದೆ, ನನಗೆ ತುಂಬ ಎಳೆಯುತ್ತೆ ಇದು. ನನಗೆ ಈ ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ಇಲ್ಲಿ ಮಧ್ಯ ನೆಟ್ಟೆಡ್ ಬಂದಿದೆ. ನಿಮ್ಗೆ ಇದನ್ನು ಹಾಕ್ಕೊಂಡಾಗ ಲೆಹೆಂಗಾ ಹಾಕ್ಕೊಂಡಿರೋ ಥರ ಫೀಲ್ ಆಗುತ್ತೆ, ನೋಡಿದ್ರೆ ತಕ್ಷಣ ನೋಡಿದ್ರೆ ಲೆಹೆಂಗಾ ಥರ ಅನಿಸುತ್ತೆ. ಬಟ್ ಇದು ಅನಾರ್ಕಲಿ ಡ್ರೆಸ್. ಇದು ಫುಲ್ ಲೆಂತ್ ನೋಡಿ, ಕೆಳಗಡೆ ಈ ರೀತಿ ಬಾರ್ಡ್ರ್ ಬಂದಿದೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯ್ತು ಇದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಫ್ರೆಂಡ್ಸ್, ನೆಕ್ಸ್ಟ್ ಡ್ರೆಸ್ ಬಂದು ಇದು ನನ್ನ ಹತ್ರ ತುಂಬ ದಿನದಿಂದ ಇದೆ. ಅಂದರೆ ನಾನು ಫಸ್ಟ್ ಟೈಮ್ ಅನಾರ್ಕಲಿ ತೊಗೊಂಡಾಗ ಇದೇ ತೊಗೊಂಡಿದ್ದು. ಇದು ಮೈಸೂರಲ್ಲಿ ತೊಗೊಂಡಿದ್ದು, ಸೂರ್ಯಾನಿಸಲ್ಲಿ.
ಸೂರ್ಯಾನಿಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಈ ಥರ ಅನಾರ್ಕಲಿ ಡ್ರೆಸ್ಗಳಾಗಿರ್ಬೋದು. ಮೈಸೂರಲ್ಲಿ ಝೂ ಆಪೋಸಿಟ್ ಇದೆ. ಯಾರು ಮಂಡ್ಯ ಇದ್ದಾರೆ, ಯಾರು ಮಂಡ್ಯ ಮತ್ತು ಆ ಕಡೆ ಸುತ್ತಮುತ್ತ ಇರ್ತೀರೋ ಅವ್ರು ಹೋಗಿ ನಿಮಗೆ ಈ ಥರ ಅನಾರ್ಕಲಿ ಡ್ರೆಸ್ ಎಲ್ಲ ಬೇಕಂದರೆ ಸೂರ್ಯಾನಿಸಲ್ಲಿ ತೊಗೋಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಬಟ್ ರೇಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಸೂರ್ಯಾನಿಸಲ್ಲಿ. ತೊಗೊಂಡು ತುಂಬ ದಿನ ಆಯಿತು, ಸ್ವಲ್ಪನೂ ಏನೂ ಆಗಿಲ್ಲ. ಇದು ವರ್ಕ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ನಾನು ಇದು ತೊಗೊಂಡ್ಮೇಲೆ ನಾನು ಎಷ್ಟೇ ಅನಾರ್ಕಲಿ ತೊಗೊಂಡ್ರು ನನಗಿದೆ ಫಸ್ಟ್ ಫೇವ್ರೆಟ್. ತುಂಬ ಟೈಮ್ ಯೂಸ್ ಮಾಡಿದ್ದೀನಿ ಇದನ್ನು. ಕಲರ್ ಕಾಂಬಿನೇಷನ್ ಪ್ಯಾಟ್ರನ್ ಎಲ್ಲ ತುಂಬ ಚೆನ್ನಾಗಿದೆ. ಕೆಳಗಡೆನೂ ಕೂಡ ನೋಡ್ಬೋದು ನೀವು, ವರ್ಕ್ ತುಂಬ ಚೆನ್ನಾಗಿದೆ. ಈ ನೆಟ್ಟೆಡ್ ಕ್ವಾಲಿಟಿ ಏನಿದೆ ತುಂಬ ಸಾಫ್ಟ್ ಆಗಿದೆ. ನಿಮಗೆ ಕೆಲವೊಂದು ನೆಟ್ಟೆಡ್ ಕ್ವಾಲಿಟಿ ಏನಿರುತ್ತೆ ಅಂದರೆ ಸ್ವಲ್ಪ ಒಂಥರ ತಿಕ್ಕಾಗಿರುತ್ತೆ, ಇರಿಟೇಷನ್ ಆಗ್ತಿರುತ್ತೆ. ಬಟ್ ಇದೇನು ಫೀಲ್ ಆಗಲ್ಲ, ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ ಇದು. ಇದಕ್ಕೆ ದುಪ್ಪಟ್ಟ ಏನಿದೆ, ದುಪ್ಪಟ್ಟ ನೋಡಿ ಈ ರೀತಿಯಾಗಿದೆ. ದುಪ್ಪಟ್ಟಗಳೆಲ್ಲದಕ್ಕೂ ಚೆನ್ನಾಗಿದೆ, ತುಂಬ ಉದ್ದ ಇದೆ ನಿಮಗೆ ಹಾಕ್ಕೊಳ್ಳೋದಕ್ಕೆ. ಓಕೆ ಬನ್ನಿ, ನೆಕ್ಸ್ಟ್ ಡ್ರೆಸ್ ಬಂದು ಗೈಸ್ ಇದು ಇಯರಿಂಗ್ ನಾನು ಕ್ಲಬ್ ಫ್ಯಾಕ್ಟ್ರಿಲಿ ತೊಗೊಂಡಿದ್ದು. ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಯರಿಂಗ್. ಇದೇ ಥರದ್ದು ನಾನು H&M ಅಲ್ಲಿ ನೋಡಿದೆ, 600 ರುಪೀಸ್ ಇತ್ತು. ಇದು ನಾನು ಜಸ್ಟ್ 150 ರುಪೀಸ್ ತೊಗೊಂಡೆ ಅನಿಸುತ್ತೆ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ ನೋಡಿ, ಆ ವಿಡಿಯೋ ಕ್ಲಬ್ ಫ್ಯಾಕ್ಟ್ರಿ ಅವ್ರದ್ದು. ನೆಕ್ಸ್ಟ್ ಡ್ರೆಸ್ ಬಂದು ಇದು ಪಿಂಕ್ ಕಲರ್, ತುಂಬ ಚೆನ್ನಾಗಿದೆ. ಇದು ಫಂಕ್ಷನ್ಸ್ಗೆ ಅಂದರೆ ರಿಸೆಪ್ಷನ್ ಪಾರ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ವರ್ಕ್ ಇದೆ. ಈ ವರ್ಕ್ ಏನಿದೆ ಇದು ಸ್ಟೋನ್ ವರ್ಕ್. ಇದು ಕೆಳಗಡೆ ಕೂಡ ಅಷ್ಟೇ ಈ ರೀತಿ ಗೋಲ್ಡ್ ಕಲರಲ್ಲಿ ಬಾರ್ಡ್ರ್ ಕೊಟ್ಟಿದ್ದಾರೆ. ಪ್ಯಾಟ್ರನ್ನು ಮೆಟೀರಿಯಲು ಎಲ್ಲ ತುಂಬ ಚೆನ್ನಾಗಿದೆ. ದುಪ್ಪಟ್ಟ ಈ ರೀತಿಯಾಗಿ ಬರುತ್ತೆ. ದುಪ್ಪಟ್ಟ ಕೂಡ ಅಷ್ಟೇ ತುಂಬ ಉದ್ದ ಇದೆ, ಚೆನ್ನಾಗಿದೆ ದುಪ್ಪಟ್ಟ. ಸೊ ನೆಕ್ಸ್ಟ್ ಇದಕ್ಕೆ ಮುಂಚೆ ತೋರಿಸಿದ್ದು ಹಳದಿದು ಬಂದು ನೆನಪಿಲ್ಲ ನನಗೆ, ಅದೊಂದು ಅರೌಂಡ್ 4000 ರುಪೀಸ್ ಇರಬೇಕು. ತುಂಬ ಕಾಸ್ಟ್ಲಿ ಅದು. ಅಲ್ಲಿ ಸೂರ್ಯಾನಿಸಲ್ಲಿ ಕಾಸ್ಟ್ಲಿ ಇರುತ್ತೆ, ಬಟ್ ಮೆಟೀರಿಯಲ್ ಚೆನ್ನಾಗಿರುತ್ತೆ. ಇದು ನಾನು ಚಿಕ್ಕಪೇಟೆಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಚಿಕ್ಕಪೇಟೆಲ್ಲಿ ಒಂದು ಶಾಪಲ್ಲಿ ತೊಗೊಂಡಿದ್ದು. ಇದು ಅರೌಂಡ್ 2000 ರುಪೀಸ್. ಇದೂ ನಿಮಗೆ ಈ ಥರ ಬ್ಯಾಂಗ್ಳೂರಲ್ಲಿ ಅನಾರ್ಕಲಿ ಡ್ರೆಸ್ಗಳು ಬೇಕು ಅಂದರೆ ಶೋ ಆಫಲ್ಲೂ ಚೆನ್ನಾಗಿರುತ್ತೆ. ತುಂಬ ಟೈಮ್ ಶೋ ಆಫಲ್ಲೂ ಆಫರ್ ಕೊಡ್ತಿರ್ತಾನೆ, 60%, 70%. 2000 ರೂಪಾಯಿಗೆಲ್ಲ ನಿಮ್ಗೊಂದು ಒಳ್ಳೆ ಡ್ರೆಸ್ ಸಿಗುತ್ತೆ. ನಿಮ್ಮ ಮದುವೆ ಫಂಕ್ಷನ್ಗಾಗಿರ್ಬೋದು, ಇಲ್ಲ ಫೆಸ್ಟಿವಲ್ಗಾಗಿರ್ಬೋದು, ಆ ಥರ ಏನಾದರೂ ಬೈ ಮಾಡೋದಿದ್ರೆ. ಅದು ಬಿಟ್ಟರೆ ಚಿಕ್ಕಪೇಟೆಲ್ಲಿ ಚೆನ್ನಾಗಿರುತ್ತೆ. ಚಿಕ್ಕಪೇಟೆಲ್ಲಿ ನಿಮ್ಗೆ ಇನ್ನೂ ಕಡಿಮೆಗೆ ಸಿಗುತ್ತೆ. 2000 ರೂಪಾಯಿಗೆಲ್ಲ ಒಂದು ಒಳ್ಳೆ ಡ್ರೆಸ್ ಸಿಗುತ್ತೆ. ಆಮೇಲೆ ಕಮರ್ಷಿಯಲ್ ಸ್ಟ್ರೀಟಲ್ಲೂ ಅಷ್ಟೇ, ಆ ಶಾಪ್ ಮೇನ್ ಲೇನಲ್ಲಿ ಕೆಳಗಡೆ ಹೋಗಬೇಕು. ಅದ್ರ ನೇಮ್ ಮೀನಾ ಅಂತ ಏನೋ ಇದೆ, ಮೀನಾ ಸಮಥಿಂಗ್. ಮೀನಾ ಬಜಾರಲ್ಲ, ಮೀನಾ ಏನೋ ಇದೆ ನೇಮು, ನಂಗೆ ನೇಮ್ ನೆನಪಿಲ್ಲ. ಅಲ್ಲಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಬಂದು ಇದು ಕೂಡ ನಾನು ಚಿಕ್ಕಪೇಟೆಲ್ಲಿ ತೊಗೊಂಡಿದ್ದು. ಇದೂ ಕೂಡ 2000 ರೂಪಾಯಿ, ಅರೌಂಡ್ 2000 ರೂಪಾಯಿ. ಇದು ಫುಲ್ ಗ್ರೀನ್ ಕಲರ್. ದುಪ್ಪಟ್ಟ ಈ ರೀತಿಯಾಗಿದೆ, ಸಿಂಪಲ್ ದುಪ್ಪಟ್ಟ. ಇಲ್ಲಿ ಸಿಲ್ವರಲ್ಲಿ ಬಾರ್ಡ್ರ್ ಕೊಟ್ಟಿದ್ದಾರೆ. ನೆಟ್ಟೆಡ್ ಅದನ್ನು. ಇದು ಕೂಡ ನೆಟ್ಟೆಡೆ ನೋಡಿ. ಫ್ರಂಟ್ ಈ ರೀತಿಯಾಗಿದೆ, ಫುಲ್ ನೆಕ್ ಬರುತ್ತೆ ನಿಮಗೆ. ಇದನ್ನು ನಾನು ಜಾಸ್ತಿ ಏನಾದರೂ ಫಂಕ್ಷನ್ ಆ ಥರ ಇದ್ದಾಗ ಮಾತ್ರ ವೇರ್ ಮಾಡ್ತೀನಿ. ಯಾಕೆಂದರೆ ಈ ಥರ ಬಟ್ಟೆಗಳನ್ನ ತುಂಬ ಟೈಮ್ ಹಾಕ್ಕೊಂಡಿರೋದಕ್ಕಾಗೋದಿಲ್ಲ, ತುಂಬ ಸೆಕೆ ಆಗುತ್ತೆ ನೋಡಿ. ಬ್ಯಾಕ್ ಸೈಡ್ ಈ ರೀತಿಯಾಗಿದೆ. ಇದನ್ನು 2 ಕಡೆನೂ ಹಾಕೋಬೋದು ಅಂತ ನಂಗೆ ಶಾಪಲ್ಲಿ ಹೇಳಿದ್ರು. ಬಟ್ ಇದನ್ನು ಫ್ರಂಟ್ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿಲ್ಲ, ನಾನು ಇದನ್ನು ಬ್ಯಾಕ್ ಹಾಕ್ಕೊತೀನಿ. ಇದನ್ನು ಯಾವಾಗಲೂ ಫ್ರಂಟ್ ಇದನ್ನೇ ಹಾಕ್ಕೊಳ್ಳೋದು ನಾನು. ಇದು ಕೂಡ ಫ್ಲೋರ್ ಲೆಂತ್ ಇದೆ. ಕೆಳಗಡೆ ಈ ರೀತಿಯಾಗಿದೆ, ಗೋಲ್ಡ್ ಕಲರಲ್ಲಿ ಬಾರ್ಡ್ರ್ ಇದೆ. ಇದು ಕೂಡ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಇದು ಕೂಡ 2000 ರೂಪಾಯಿ. ಈ ಡ್ರೆಸ್ನ ನೀವು ಮ್ಯಾರೇಜ್ ಹ್ಯಾಕ್ಸಲ್ಲಿ ನೋಡಿರ್ಬೋದು. ಮ್ಯಾರೇಜ್ ಹ್ಯಾಕ್ಸ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ ನೋಡಿ. ಅದರಲ್ಲಿ ತುಂಬ ಒಳ್ಳೆ ನಾನು ಟಿಪ್ಸ್ ಕೊಟ್ಟಿದ್ದೀನಿ. ಯಾರಿಗಾದ್ರೂ ಅರ್ಜೆಂಟಲ್ಲಿ ಏನಾದರೂ ಮ್ಯಾರೇಜ್ಗೆ ಹೋಗಬೇಕಾದ್ರೆ, ಇಲ್ಲ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ನಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಹೇಗೆ ಸಾಲ್ವ್ ಮಾಡ್ಕೋಬೋದು ಅಂತ. ಈ ಡ್ರೆಸ್ ನನಗೆ ತುಂಬ ತುಂಬ ಇಷ್ಟ. ನಿಮ್ಮ ಫೋಟೋಸ್ಗೆ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಕಲರ್. ಇದು ನೋಡಿ, ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನ್. ಕೆಳಗಡೆ ಈ ರೀತಿಯಾಗಿದೆ. ನಿಮ್ಮ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ಡ್ರೆಸ್ ನಂಗೆ ತುಂಬ ಇಷ್ಟ. ಫೋಟೋಸ್ ಏನಾದರೂ ಬೇಕಂದರೆ ಈ ಡ್ರೆಸ್ ಜಾಸ್ತಿ ಹಾಕೋತಾ ಇರ್ತೀನಿ ನಾನು. ಈ ಪ್ಯಾಟ್ರನ್ ಕೂಡ ಇಷ್ಟ ನನಗೆ. ಬ್ಯಾಕ್ ಸೈಡ್ ನಿಮ್ಗೆ ಈ ರೀತಿಯಾಗಿದೆ. ಫುಲ್ ಲೆಂತ್ ಡ್ರೆಸ್ ಇದು, ನೋಡಿದ್ದೀರಾ ನೀವು ನಂದು ವಿಡಿಯೋಲಿ. ಕೆಳಗಡೆ ಈ ರೀತಿಯಾಗಿದೆ. ಸೊ ಫ್ರೆಂಡ್ಸ್, ಇಷ್ಟು ಅನಾರ್ಕಲಿ ಡ್ರೆಸ್ ಆಯಿತು. ನೆಕ್ಸ್ಟ್ ಬಂದು ನಾರ್ಮಲ್ ಡ್ರೆಸ್.
ನಾರ್ಮಲ್ ಡ್ರೆಸ್ಸಲ್ಲಿ ನನ್ನ ಹತ್ರ ತುಂಬ ಜಾಸ್ತಿ ಇಲ್ಲ, ಅನಾರ್ಕಲಿನೇ ಸ್ವಲ್ಪ ಜಾಸ್ತಿ ಇರೋದು. ನಂಗೆ ಅನಾರ್ಕಲಿ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾರ್ಮಲ್ ಸಲ್ವಾರ್ ಸೂಟಲ್ಲಿ ನನಗೆ ಕಡಿಮೆನೇ ಇರೋದು ನನ್ನ ಹತ್ರ. ಅದರಲ್ಲಿ ಇದು ಒಂದು ಗೋಲ್ಡ್ ಕಲರ್ದು, ಫುಲ್ ಗೋಲ್ಡ್ ಕಲರ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ ನೋಡಿ. ಇದು ಸೈಡಲ್ಲಿ ಈ ಥರ ಓಪನ್ ಇದೆ, ಈ ರೀತಿ ಪ್ಯಾಟ್ರನ್. ಇದು ಕೂಡ ಅಷ್ಟೇ ಲೆಂತ್ ತುಂಬ ಉದ್ದ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹಾಕೊಂಡಾಗ ಒಂದು ಒಳ್ಳೆ ಲುಕ್ ಬರುತ್ತೆ. ಗೋಲ್ಡ್ ಕಲರ್ ಆಗಿರೋದ್ರಿಂದ ರಾತ್ರಿ ನೈಟ್ ರಿಸೆಪ್ಷನ್ಗೆ ಆ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಕೂಡ ನಾನು ಲೆಗಿನ್ ಯೂಸ್ ಮಾಡ್ತೀನಿ. ಇದಕ್ಕೂ ಕೂಡ ಸಿಲ್ಕ್ ಕೊಟ್ಟಿದ್ರು ಪ್ಯಾಂಟು, ನಾನು ಅದ್ರಲ್ಲಿ ಯೂಸ್ ಮಾಡಲ್ಲ, ಗೋಲ್ಡ್ ಕಲರ್ ಲೆಗಿನ್ ಯೂಸ್ ಮಾಡ್ತೀನಿ. ಒಳಗಡೆ ಲೈನಿಂಗ್ ಕೂಡ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಇದು 2,500 ರೂಪಾಯಿ ಇರಬೇಕು. ಇದು ಕೂಡ ಕಮರ್ಷಿಯಲ್ ಶೀಟಲ್ಲಿ ನಾನು ಹೇಳಿದ್ನಲ್ಲ, ಆ ಶಾಪಲ್ಲೇ ತೊಗೊಂಡಿದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಿಮಗೆ ಎಷ್ಟು ದಿನ ಆದರೂ ಏನಾಗೋದಿಲ್ಲ. ನೆಕ್ಸ್ಟ್ ಬಂದು ಈ ಡ್ರೆಸ್ ನಾನು ಹೋಲಿ ಮೇಕಪ್ಪಲ್ಲಿ ಹಾಕೊಂಡಾಗ ತುಂಬ ಜನ ಕೇಳಿದ್ರಿ ಈ ಡ್ರೆಸ್ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ ಅಂತ. ಇದು ನಾನು ಶಾಪರ್ ಸ್ಟಾಪಲ್ಲಿ ತೊಗೊಂಡಿದ್ದು. ಇದು ಬ್ರ್ಯಾಂಡ್ ನೇಮ್ ಬಂದು ಕಶಿಶ್ ಬ್ರ್ಯಾಂಡ್ದಿದು. ಶಾಪರ್ ಸ್ಟಾಪಲ್ಲಿ ನಿಮಗೆ ಒಳ್ಳೊಳ್ಳೆ ಡ್ರೆಸ್ಗಳು ಸಿಗುತ್ತೆ. ಇದು ಅರೌಂಡ್ 2,500 ರೂಪೀಸ್. ಕಾಟನ್, ಪ್ಯೂರ್ ಕಾಟನ್ ಡ್ರೆಸ್ ಇದು ನೋಡಿ, ಈ ರೀತಿಯಾಗಿದೆ. ಕೆಳಗಡೆ ನಿಮ್ಗೆ ಈ ರೀತಿ ವೈಟ್ ಕಲರಲ್ಲಿ ಬರುತ್ತೆ. ತುಂಬ ಅಂದರೆ ಯಾರಿಗೆ ಹೆವಿ ಆ ಥರ ಅನಾರ್ಕಲಿ ಡ್ರೆಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ, ಅವ್ರು ಈ ಥರ ತೊಗೋಬೋದು. ಫಂಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ದುಪ್ಪಟ್ಟ ಕೂಡ ಅಷ್ಟೇ ತುಂಬ ಸಾಫ್ಟಾಗಿದೆ ಮತ್ತು ತುಂಬ ಉದ್ದ ಇದೆ ದುಪ್ಪಟ್ಟ. ಪ್ಯಾಂಟ್ ನಿಮಗೆ ಪಲಾಜೋ ಪ್ಯಾಂಟ್ ಬರುತ್ತೆ, ಈ ಥರ ಫುಲ್ ಪ್ಲೇನ್ ಪ್ಯಾಂಟ್. ನನಗೆ ಈ ಸೆಟ್ ತುಂಬ ಇಷ್ಟ, ತುಂಬ ಸರಿ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಇದು ಇವಾಗ ಸ್ವಲ್ಪ ರೀಸೆಂಟಾಗಿ ತೊಗೊಂಡಿದ್ದು ಈ ಡ್ರೆಸ್. ರೀಸೆಂಟ್ ಅಂದರೆ ತುಂಬ ದಿನವೇ ಆಯಿತು, ಆವಾಗ ತೊಗೊಂಡಿದ್ದು ಇದು ಡ್ರೆಸ್. ನನ್ನ ಪರ್ಸ್ನಲ್ ಫೇವ್ರೆಟ್ ಕೂಡ ಅದು. ನೋಡಿದ್ರಲ್ವಾ ಫ್ರೆಂಡ್ಸ್, ನನ್ನ ಹತ್ರ ಯಾವ್ದು ಡ್ರೆಸ್ ಇದೆ ಟ್ರೆಡಿಷನಲ್ ಡ್ರೆಸ್ ಅಂತ. ನೆಕ್ಸ್ಟ್ ವೀಡಿಯೋ ನಾನು ಸ್ಯಾರಿ ಕಲೆಕ್ಷನ್ ಕೂಡ ಮಾಡ್ತೀನಿ, ನನ್ನ ಹತ್ರ ಯಾವ್ದ್ಯಾವ್ದು ಸ್ಯಾರಿ ಇದೆ ಅಂತ, ಮತ್ತು ಯಾವ್ದ್ಯಾವ್ದು ಕಾಂಜೀವರಂ ಸ್ಯಾರೀಸ್ ಇದೆ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗಲೇ ಆ ವಿಡಿಯೋ ನೋಡ್ಬೋದು. ಹಾಗೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಲೈಕ್ ಮಾಡಿದ್ರೆ ಇವತ್ತು ನಿಮ್ಗೊಂದು ಐಡಿಯಾ ಬಂದಿದೆ ಟ್ರೆಡಿಷನಲ್ ಔಟ್ಫಿಟ್ ಬಗ್ಗೆ ಅಂತ ನಂಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನೀವು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.